ಎಲ್ಲರೂ ಫ್ರೆಂಡ್ಸ್ ವೈನಾಡ್ ಹೊಟ್ಟಿದ್ದೀವಿ. ಫಸ್ಟ್ ಇಟ್ಟು ಮೈಸೂರು ಮುಗಿಸ್ಕೊಂಡು ನೆಕ್ಸ್ಟು ಇವತ್ತು ಆಡಿಟ್ ಮಾಡ್ತೀವಿ ಗುಂಡ್ಲುಪೇಟೆ. ಅಲ್ಲಿ ಮಾರ್ನಿಂಗ್ ವೈನಾಡ್ಗೆ ಹೋಗಿ ವೈನಾಡ್ನ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ 5 ಜನ ಫ್ರೆಂಡ್ಸ್ ಜಾಯ್ನ್ ಆಗಿದ್ದಾರೆ ಇವತ್ತು. ಇವನ ಹೆಸರು ತುಷಾರ್ ಅಂತ, ಅವನ ಹೆಸರು ವೆಂಕಟೇಶ್ ಅಂತ, ಅವನ ಹೆಸರು ಯಶವಂತ್ ಅಂತ, ಇವನ ಹೆಸರು ಗಿರೀಶ್ ಅಂತ. ಎಲ್ಲ ನಾವು ಡಿಪ್ಲೊಮಾ ಫ್ರೆಂಡ್ಸು. ಎಲ್ಲ ವೈನಾಡ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಂಜಿನಿಯರಿಂಗ್ ಮುಗೀತು ಅಂತ ಎಲ್ಲ ವೈನಾಡ್ ಗೈಸ್ ಫ್ಯೂಯಲ್ ಹಾಕ್ಸೋಣ ಅಂತ ಸ್ಟಾಪ್ ಮಾಡಿದ್ದೀವಿ ಕೆಂಗೇರಿ ಹತ್ರ. ನೀವು ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ, ಯಾಕಂದರೆ 2 days ಬೇಕಾಗುತ್ತೆ. ಮೈಸೂರಿಗೆ ಹೋಗಿ ಮೈಸೂರಿಂದ ವೈನಾಡ್ ಹೋಗಿ ಬ್ಯಾಕ್ ಟು ಬೆಂಗಳೂರು. ಸೊ ಬನ್ನಿ ಫ್ಯೂಯಲ್ ಹಾಕ್ಸಿಕೊಳ್ಳೋಣ. ಫ್ಯೂಯಲ್ ಹಾಕ್ಸೆಲ್ಲ ಆಯಿತು. ಇವಾಗ ಮೈಸೂರು ರೋಡಿಗೆ ಜಾಯ್ನ್ ಆಗ್ತಾಯಿದ್ದೀವಿ ಹೈವೇಗೆ. ಯಾಕಂದರೆ ಅಲ್ಲಿ ಟೋಲ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಮುಂದೆ ಬಂದು ಬಿಡ್ದಿ ಹತ್ರ ಜಾಯ್ನ್ ಆಗ್ತಾಯಿದ್ದೀವಿ. ಯಾಕಂದರೆ ಕೆಂಗೇರಿಯಿಂದನೇ ನಾವು ಟೋಲಿಗೆ ಜಾಯ್ನ್ ಆದರೆ 2 ಸಲ ಕಟ್ ಆಗುತ್ತೆ. ಒಂದು ಕೆಂಗೇರಿ ಟೋಲು, ಇನ್ನೊಂದು ಮೈಸೂರು ಟೋಲ್ 2 ಸಲ ಕಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಬಿಡ್ದಿ ಹತ್ರ ಮುಂದೆ ಬಂದು ಜಾಯ್ನ್ ಆಗ್ತಾಯಿದ್ದೀವಿ. ಮತ್ತು ನಮ್ಮ ಬೆಂಗಳೂರು ಟು ಮೈಸೂರು ಹೈವೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಸ್ಪೀಡ್ ಪಿಕಪ್ ಮಾಡೋಕ್ಕಾಗಲಿ ಅಥವಾ ಕಂಫರ್ಟಬಲ್ ಡ್ರೈವ್ಗೋಸ್ಕರ ತುಂಬ ಚೆನ್ನಾಗಿದೆ. ಆದರೆ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಅದರಿಂದ 2 ವೀಲರ್ಸ್ನೆಲ್ಲ ಸ್ಟಾಪ್ ಮಾಡಿದ್ರು. ಲೆಫ್ಟ್ ಸೈಡ್ ಲೈನ್ ಏನಿದೆ ಅದು 60 km/h ಸ್ಪೀಡಲ್ಲಿ ಡ್ರೈವ್ ಮಾಡಬೇಕು. ಮಿಡಲ್ ಲೈನ್ ಬಂದು 80 km/h ಡ್ರೈವ್ ಮಾಡಬೇಕು. ರೈಟ್ ಸೈಡ್ ಲೈನಲ್ಲಿ ನಾವು 100 km/h ಡ್ರೈವ್ ಮಾಡ್ಬೋದು. ಇದು ಸ್ಪೀಡ್ ಲಿಮಿಟ್ಸು. ಆಮೇಲೆ ಎಲ್ಲ ಮಧ್ಯದಲ್ಲಿ ಒಂದೊಂದು ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ದಯವಿಟ್ಟು ಹುಷಾರಾಗಿ ಸ್ಪೀಡ್ ಲಿಮಿಟ್ನ ಕಂಟ್ರೋಲ್ ಮಾಡಿ ಓಡಿಸಿ, ಇಲ್ಲಾಂದರೆ ಫೈನ್, ಫೋಟೋ ಕ್ಯಾಪ್ಚರ್ ಆಗಿ ಫೈನ್ ಬೀಳುತ್ತೆ. ನೋಡ್ಕೊಳ್ಳಿ ಓಡಿಸ್ಬೇಕಾದ್ರೆ. ಇವಾಗ ಮದ್ದೂರು ಹತ್ರ ಹೋಗ್ತಾ ಇದ್ದೀವಿ. ಆರಾಮಾಗಿ ಮಾತಾಡ್ಕೊಂಡು ಪೀಸಾಗಿ ಹೋಗ್ತಾ ಇದ್ದೀವಿ, ಯಾವುದೇ ಥರ ತೊಂದರೆ ಇಲ್ಲದೆ. ಇದೇ ಥರ ವೈನಾಡ್ಗೆ ಹೋಗಿ ಮುಗಿಸ್ಕೊಂಡು ಬೆಂಗಳೂರಿಗೆ ಆರಾಮಾಗಿ ಬಂದರೆ ಅದೇ ಸಾಕು. ಗೈಸ್, ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಬೇಕು. ಅಲ್ಲಿ ಕಾಣ್ಬೋದು ನಿಮಗೆ ಬ್ಲೂ ಕಲರ್ ಬಸ್ ನೋಡಿ. ಆ ಥರದ್ದು 5 ಬಸ್ಸಸ್ ಏನೋ ಬಿಟ್ಟಿದ್ದಾರೆ. ಟ್ರಿಪ್ ವೈಸ್ ಹೋಗುತ್ತೆ. ಅದರಲ್ಲೇ ನೀವು ಬರಬೇಕು. ಯಾಕಂದರೆ ಆಷಾಢ ಶುಕ್ರವಾರ ಇರೋದ್ರಿಂದ ಜನ ತುಂಬ ಬರ್ತಾರೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಜನಕ್ಕೆ ಯಾವುದೇ ಥರ ತೊಂದರೆ ಆಗಬಾರ್ದು, ಬೆಟ್ಟದ ಮೇಲೆ ಪಾರ್ಕಿಂಗ್ಗೋಸ್ಕರ ರಶ್ ಆಗಬಾರ್ದು ಅಂತ ಈ ವ್ಯವಸ್ಥೆ ಬಿಟ್ಟಿದ್ದಾರೆ. ಬಸ್ ಫೆಸಿಲಿಟೀಸ್ ಇರೋದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಆಮೇಲೆ ಅದ್ರದ್ದು ಫೇರ್ ಏನಿಲ್ಲ, ಎಲ್ಲರಿಗೂ ಫ್ರೀ ಇರುತ್ತೆ. ಬೆಟ್ಟದ ಮೇಲೆ ಜನ ಎಷ್ಟಿದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಎಲ್ಲ ದೇವಿ ದರ್ಶನ ಪಡ್ಕೊಳ್ಳೋಕೆ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಹಾಗೂ ಪೊಲೀಸ್ ಅವ್ರ ಸಹಕಾರ ತುಂಬ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವುದೇ ಥರ ರಶ್ ಆಗೋದಾಗಲಿ, ಜನಕ್ಕೆ ತೊಂದರೆ ಆಗೋ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಅವ್ರಿಗೆ ಒಂದು ಸಲ್ಯೂಟ್. ದೇವಸ್ಥಾನದಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥರ ಹಣ್ಣುಗಳು, ತರಕಾರಿ, ಅದರಿಂದ ಮೂಲಕ ತುಂಬ ಡೆಕೋರೇಷನ್ಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಒಳಗಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀವಿ, ಟುವರ್ಡ್ಸ್ ಕೇರಳ. ಒಂದು ಟೀ ಸ್ಟಾಪ್ನ ಹಾಕಿ ಟೀ ಕುಡಿದು ಇವಾಗ ಓಡ್ತೀವಿ. ಬೆಟ್ಟಕ್ಕೆ ಬಂದು ರೂಮ್ ಮಾಡಿದ್ದೀವಿ. ಸೊ ಇವತ್ತಿನ ಡೇ 1 ಲಾಗ್ ಬೆಂಗಳೂರು ಟು ವೈನಾಡ್ ವಯಾ ಮೈಸೂರು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಡೇ 2 ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.